ತಾಲೂಕಲ್ಲಿ ನೀರಿನ ಸಮಸ್ಯೆ ಇನ್ನೆಲ್ಲಲ್ಲಿದೆ? ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕು ಜೋಡಿ ಕಳ್ಳೇನಹಳ್ಳಿ ಗ್ರಾಮಕ್ಕೆ ಭೇಟಿ ಮಾಡಿದ್ದೀವಿ. ಇಲ್ಲಿ ಸಾರ್ವಜನಿಕರಿಂದ ಸುಮಾರು ಸಮಸ್ಯೆಗಳು ಜಲ್ ಜೀವನ್ ಮಿಷನ್ ಬಗ್ಗೆ ಹೇಳಿದ್ದಾರೆ. 2022ರಲ್ಲಿ ಒಂದು OHT ಟ್ಯಾಂಕನ್ನು ಕಟ್ಟಿದ್ದಾರೆ, ಬಟ್ ಅದರಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿಂದ ಕನೆಕ್ಷನ್ಸ್ ಯಾವುದನ್ನು ಇನ್ನೂ ಕೊಡಲಿಲ್ಲ. 4 ವರ್ಷ ಆದ್ರೂ ಮನೆ ಮನೆಗೆ ನಲ್ಲಿಗಳು ಇನ್ನೂ ಕೊಟ್ಟಿಲ್ಲ. ಸುಮಾರು 150 ಮನೆಗಳು ಇಲ್ಲಿ ಇದ್ದಾವೆ. ಈಗ ಬೇಸಿಗೆ ಕಾಲ ಇರುವುದರಿಂದ, ನೀರಿನ ಕೊರತೆ ಇರುವುದರಿಂದ ಭಾಳ ಕಷ್ಟ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ನಾವು AWE ಹತ್ರ ಮತ್ತು WE ರೂರಲ್ ವಾಟರ್ ಸಪ್ಲೈ ಹತ್ರ ಮಾತಾಡಿದ್ದೀನಿ. ಅವರು ಇನ್ಎಲಿಜಿಬಲ್ ಕಾಂಟ್ರಾಕ್ಟರ್ಗೆ ಕೊಟ್ಟಿರೋದ್ರಿಂದ ವಿಳಂಬ ಆಗ್ತಾ ಇದೆ. ಆಗಸ್ಟ್ ಅಂತ್ಯಕ್ಕೆ ಇಲ್ಲಿ ಮನೆ ಮನೆಗೆ ನಲ್ಲಿ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೂರಲ್ ವಾಟರ್ ಸಪ್ಲೈ ಅವರು ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಾನೇ ಭೇಟಿ ಮಾಡಿರೋದ್ರಿಂದ ಒಂದು ಕಾಳಜಿ ತಗೊಂಡು ಇಲ್ಲಿ ಆಗಸ್ಟ್ ಎಂಡಿಗೆ ಈ ಒಂದು ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ. ಮತ್ತು ಈ ಒಂದು ವಿಚಾರವನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವ್ರ ಗಮನಕ್ಕೆ ಕೂಡ ನಾನು ತರ್ತೀನಿ. ಜಲ್ ಜೀವನ್ ಮಿಷನ್ದು ಈ ಒಂದು ತಾಲೂಕಲ್ಲಿ ಸುಮಾರು 26 ಕಾಮಗಾರಿಗಳು ಅಂಡರ್ ಪ್ರೋಗ್ರೆಸ್ ಇದೆ, ವಿವಿಧ ಹಂತದಲ್ಲಿ ಇದೆ, ಮತ್ತು 6 ಕಾಮಗಾರಿಗಳು ಅನ್ಸ್ಟಾರ್ಟೆಡ್ ಇದೆ. ಸೊ ಇದೆಲ್ಲ ಕೂಡ ನಾವು ಆನರಬಲ್ DCM ಸರ್ ಅಧ್ಯಕ್ಷತೆಯಲ್ಲಿ ರಿವ್ಯೂ ಮಾಡ್ತೀವಿ ಮತ್ತು ತ್ವರಿತಗತಿಯಲ್ಲಿ ಕೆಲಸ ಆಗ್ಲಿಕ್ಕೆ ಕೂಡ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. CEO ಅವರ ಗಮನ ಕೂಡ ನಾನು ತರ್ತೀನಿ. ಅದೇ ರೀತಿಯಲ್ಲಿ ಸ್ವಚ್ಛತೆ ಕೂಡ ಸರಿಯಾಗಿ ಇಲ್ಲ ಅಂತ ಇಡೀ ಊರಲ್ಲಿ ನಾನೇ ಕೂಡ ಹೋಗಿ ನೋಡಿ ಬಂದಿದ್ದೀನಿ. RO ಪ್ಲಾಂಟು ರೂರಲ್ ವಾಟರ್ ಸಪ್ಲೈ ಅವರು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೇಳ್ತೀವಿ. ಅದು ಕೂಡ ಈಗ ನಾಟ್ ವರ್ಕಿಂಗ್ ಅಲ್ಲಿ ಇದೆ. ಮೊನ್ನೆ ನಡೆದ ಸಭೆಯಲ್ಲಿ ಎಲ್ಲರಿಗೂ ಕೊಟ್ಟಿರುವ ಇನ್ಸ್ಟ್ರಕ್ಷನ್ಸ್ ಏನಂದ್ರೆ RO ಪ್ಲಾಂಟ್ಸ್ ಅನ್ನು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಇಟ್ ಶುಡ್ ಬಿ ಇನ್ ವರ್ಕಿಂಗ್ ಕಂಡೀಷನ್ಸ್, ಬಿಕಾಸ್ ಕುಡಿಯೋ ನೀರು ಮಾತ್ರ ಅಲ್ಲ, ಶುದ್ಧ ಕುಡಿಯೋ ನೀರು ಕೊಡಬೇಕು ಜನರಿಗೆ ಅನ್ನೋದೇ ನಾವು ಎಲ್ಲರಿಗೂ ಹೇಳೋದು. ಸೊ ಅದು ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಒಟ್ಟಾರೆಯಾಗಿ ಇವತ್ತು ನಾವು ಗ್ರಾಮಕ್ಕೆ ಭೇಟಿ ಮಾಡಿದ್ದು ನಮಗೂ ಕೂಡ ಸ್ಥಳದಲ್ಲಿ ಇನ್ನೂ ಏನೇನು ಹೆಚ್ಚಿನ ರೀತಿಯಲ್ಲಿ ಏನು ಕೆಲಸ ಮಾಡಬಹುದು ಅಂತ ನಮಗೂ ಕೂಡ ಸ್ವಲ್ಪ ಗೊತ್ತಾಗಿದೆ. ನಾವು ಇನ್ನೂ ಸ್ವಲ್ಪ ಅಲರ್ಟ್ ಆಗಿ ರಿವ್ಯೂ ಮಾಡ್ತೀವಿ. ಈ ವರ್ಷ ಮಳೆ ಇಲ್ಲದೆ ಬರ ಬರ್ತಾ ಇದೆ, ಇದಕ್ಕೆ ಏನು ಕ್ರಮ ತಗೊಳ್ತೀರಾ? ಈ ವರ್ಷ ನಮಗೆ ಬರಬೇಕಾಗಿರೋ ಮಳೆ ಅಂದ್ರೆ ಜೂನ್ 1ನೇ ತಾರೀಕಿಂದ ಇವತ್ತು ಜುಲೈ 20 ತನಕ ಸುಮಾರು 91 ಮಿಲಿಮೀಟರ್ ಮಳೆ ಬರಬೇಕಾಗಿತ್ತು. ಬಟ್ ಇದುವರೆಗೆ ನಮಗೆ ಬಂದಿರೋದು ಬರೀ 81 ಮಿಲಿಮೀಟರ್ ಮಳೆ ಮಾತ್ರ ಬಂದಿದೆ. 11% ಕೊರತೆ ಆಗಿದೆ. ಬಟ್ ಈಗ ಸರ್ಕಾರದಿಂದ ನಮಗೆ 5 ಕೋಟಿ ರೂಪಾಯಿ ಕಂಟಿಂಜೆನ್ಸಿ ಆಕ್ಷನ್ ಪ್ಲಾನ್ ಅಂದ್ರೆ ತುರ್ತಾಗಿ ಕುಡಿಯೋ ನೀರು ಬೋರ್ವೆಲ್ ಕೊರೆಯಲಿಕ್ಕೆ ದುಡ್ಡಂತೂ ಬಿಡುಗಡೆ ಆಗಿದೆ. ಇದೇ ಊರಲ್ಲಿ ಜೋಡಿ ಕಳ್ಳೇನಹಳ್ಳಿಯಲ್ಲಿ ಕೂಡ ಕಂಟಿಂಜೆನ್ಸಿ ಆಕ್ಷನ್ ಪ್ಲಾನ್ ಅಲ್ಲಿ ಒಂದು ಬೋರ್ವೆಲ್ ಸ್ಯಾಂಕ್ಷನ್ ಆಗಿದೆ ಟಾಸ್ಕ್ ಫೋರ್ಸ್ ಅಲ್ಲಿ. ಅದನ್ನು ವಿತಿನ್ 3 days ಕೊರಿತೀವಿ ಅಂತ AC ಅವರು ಕೂಡ ನಮ್ಗೆ ತಿಳಿಸಿದ್ದಾರೆ. ಸೊ ಪಾಯಿಂಟ್ ಒಂದು ಮಾಡಿ ಕೊರಿಸ್ತೀವಿ. ಸೊ ಅದೇ ರೀತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಸುಮಾರು 124 ಕಡೆ ಹೊಸದಾಗಿ ಬೋರ್ವೆಲ್ಸ್ ಅಂತೂ ನಾವು ಕೊರೆದಿದ್ದೀವಿ. ಅದರಲ್ಲಿ 87 ಕಡೆ ಸಕ್ಸಸ್ ಆಗಿದೆ, ಸುಮಾರು 29% ಫೇಲಿಯರ್ ಆಗಿದೆ. ಅದಿಲ್ಲದೆ ನಾವು ಒಂದು 39 ಕಡೆ ಖಾಸಗಿ ಬೋರ್ವೆಲ್ ಇಂದ ಕೊಡ್ತಾ ಇದೀವಿ, 28 ಕಡೆ ಟ್ಯಾಂಕರ್ ಇಂದ ನೀರನ್ನು ಸರಬರಾಜು ಮಾಡ್ತಾ ಇದೀವಿ. ಈಗ ಜನರಿಗೆ ಕುಡಿಯೋ ನೀರಿಗೆ ಏನೇನು ತೊಂದರೆ ಇದ್ರೆ ಇಮಿಡಿಯೇಟ್ ಆಗಿ ಸ್ಥಳೀಯವಾಗಿ ಆ PDOಗಳು ಮತ್ತು ಸಂಬಂಧಪಟ್ಟ ವಾಟರ್ ಮೆನ್ ಇಮಿಡಿಯೇಟ್ ಅಟೆಂಡ್ ಮಾಡಬೇಕು. ಅವರಿಗೆ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ, ಖಾಸಗಿ ಬೋರ್ವೆಲ್ ಆಗ್ತಾ ಇಲ್ಲ ಅಂದ್ರೆ ಬೋರ್ವೆಲ್ ಕೊರೆಯಲಿಕ್ಕೆ ಅವಕಾಶ ಇದೆ. ಅದನ್ನು ಟಾಸ್ಕ್ ಫೋರ್ಸ್ ಮುಖಾಂತರ ಅಪ್ರೂವಲ್ ಮಾಡಿ ಕೊಡಬೇಕು. ಈಗ ಒಂದು ತಾಲೂಕು ಕೂಡ 1 ಕೋಟಿ ರೂಪಾಯಿ ಹೊಸ ಬೋರ್ವೆಲ್ ಡ್ರಿಲ್ ಮಾಡಲಿಕ್ಕೆ ನಮಗೆ ಸೂಚನೆಗಳು ಬಂದಿದೆ. ಸೊ ಅದು ಒಂದು ಹಣ ಬಿಡುಗಡೆ ಆದ್ರೆ ಅದರಲ್ಲಿ ಕೂಡ ನಾವು ಎಲ್ಲಿ ಅವಶ್ಯಕತೆ ಇದೆ ಅದನ್ನು ನಾವು ಅಟೆಂಡ್ ಮಾಡ್ತೀವಿ. ಹೇಮಾವತಿದು ನಾವು ಲ್ಯಾಂಡ್ ಅಕ್ವಿಸಿಷನ್ ಸಂಬಂಧಪಟ್ಟಾಗೆ ಏನೇನು ಸಮಸ್ಯೆಗಳಿತ್ತು ಪ್ರತಿಯೊಂದು ಕೂಡ ಬಗೆಹರಿಸಿದೀವಿ. ಜಿಲ್ಲೆಯಲ್ಲಿ ಸುಮಾರು ಎತ್ತಿನಹೊಳೆ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಹೇಮಾವತಿ ಇರ್ಬೋದು, ಸುಮಾರು ಒಂದು 5,000 ಎಕರೆ ನಾವು ಅಕ್ವಿಸಿಷನ್ ಮಾಡಿದ್ದೀವಿ. ಕಳೆದ 2 ವರ್ಷದಿಂದ ಸತತವಾಗಿ ಕಂದಾಯ ಇಲಾಖೆಯವರು ಮತ್ತೆ ಬೇರೆ ಲೈನ್ ಡಿಪಾರ್ಟ್ಮೆಂಟ್ಸು, SLAO ಎಲ್ಲರೂ ಕೋಆರ್ಡಿನೇಷನ್ ಮಾಡಿದ್ವಿ. ಇದ್ರದ್ದು ಮುಖ್ಯವಾಗಿ ಸವಾಲಿದ್ದು ನಮಗೆ ಲ್ಯಾಂಡ್ ಕೊಡೋದೆ. ಸೊ ರೈತರು ಕೂಡ ದುಡ್ಡನ್ನು ಪರಿಹಾರ ನಾವು ಕೊಟ್ಟಿದ್ದೀವಿ. ಯಾವ ರೀತಿಯಲ್ಲಿ ಅಂದ್ರೆ
ಒಂದೊಂದು ಗ್ರಾಮಕ್ಕೂ ಹೋಗಿ ಆ ರೈತರಿಗೆ ಏನೇನು ದಾಖಲಾತಿಗಳು ಬೇಕೋ ಅದನ್ನು ನಮ್ಮ ಕಂದಾಯ ಅಧಿಕಾರಿಗಳು ಅವರಿಗೆ ಕೊಟ್ಟು ಏನೋ ಕಾಂಪನ್ಸೇಷನ್ ಅನ್ನು ಕೊಟ್ಟಿದ್ದೀವಿ ಮತ್ತು ಇಂಜಿನಿಯರಿಂಗ್ ಡಿವಿಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇದು ಮೊದಲನೇ ಹಂತ. ಎರಡನೇ ಹಂತ ಕಾಮಗಾರಿಗಳು ಪ್ರಾರಂಭ ಆಗಬೇಕು. ಸಂಬಂಧಪಟ್ಟ ಇಂಜಿನಿಯರಿಂಗ್ ಡಿವಿಷನ್ ಅವರಿಗೆ, ಕಾಂಟ್ರಾಕ್ಟರ್ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಸ್ಪಾಟ್ ವಿಸಿಟ್ ಕೂಡ ಮಾಡಿದ್ವಿ. ಅವಾಗ ಸನ್ಮಾನ್ಯ ಶಾಸಕರು ಕೂಡ ಇದ್ರು. ಅವರು ನಮಗೆ ಬಿಫೋರ್ ರೈನ್ಸ್ ಅಂದರೆ ಜುಲೈ ಎಂಡಿಗೆ ನಾವು ಮುಗಿಸ್ತೀವಿ ಅಂತ ಕೂಡ ಭರವಸೆ ಕೊಟ್ಟರು. ಅವರಿಗೆ ಏನೇನು ಇಶ್ಯೂಸ್ ಇತ್ತು, ಕೆಲವುದು ಬ್ಲಾಸ್ಟ್ ಮಾಡಲಿಕ್ಕೆ ಲೈಸೆನ್ಸ್ ಬೇಕು ಅಂತಿದ್ರು, ಅದನ್ನು ಕೊಟ್ಟಿದ್ದೀವಿ. ಆಮೇಲೆ ನಮ್ಮ AC ಅವರು ಕೂಡ ನಾವು ಆಲ್ಮೋಸ್ಟ್ ಆನ್ 2 days ಒನ್ಸ್ ರಿವ್ಯೂ ಮಾಡ್ತಾ ಇದ್ವಿ. ಸೊ ಅವರು ಬೇಗ ಮಾಡಿಸ್ಬೇಕು. ಏನಾದರೂ ಸಮಸ್ಯೆಗಳು ಇದ್ರೆ ನಾವು ಜಿಲ್ಲಾಡಳಿತದಿಂದ 100% ಅವರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ಬಿಕಾಸ್ ಇದೆಲ್ಲ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದ್ದಿದ್ದನ್ನು ನಾವು ಕೈಗೆ ಎತ್ಕೊಂಡು ಅದನ್ನು ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ಇದನ್ನು ಕೂಡ ಅದು ಮಾಡಬೇಕು. ನಾವು ವಿ ಆರ್ ಆನ್ ಇಟ್, ವಿ ವಿಲ್ ಡೂ ಇಟ್.